ಆರ್ಸಿಬಿ ಅಭಿಮಾನಿಗಳಿಗೆ ನಾಳೆ ಬಿಗ್ ಡೇ. ಹೌದು, ನಾಳೆ ಸಿಎಂ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಸಭೆಯನ್ನ ನಡೆಸಲಿದ್ದಾರೆ. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಹಾಗಾದ್ರೆ ಶುಭ ಸುದ್ದಿ ಸಿಗಲಿದೆಯಾ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ನಾಳೆ ಹೊರಬೀಳಲಿದೆ ಐಪಿಎಲ್ನ ಅಂತಿಮ ತೀರ್ಪು. ನಾಳೆ ನಿರ್ಧಾರವಾಗುತ್ತೆ ಆರ್ಸಿಬಿ ಮ್ಯಾಚ್ನ ಭವಿಷ್ಯ ಏನು ಅಂತ ಹೇಳಿ. ಚಿನ್ನಸ್ವಾಮಿಯ ಕ್ರಿಕೆಟ್ ಭವಿಷ್ಯ ನಿರ್ಧಾರವಾಗುತ್ತೆ. ಅಂದ್ರೆ ಮೈದಾನದಲ್ಲಿ ಐಪಿಎಲ್ ನಡೆಯುತ್ತಾ ನಡೆಯಲ್ವಾ ಅನ್ನೋದರ ವರದಿಯೂ ಕೂಡ ಪರಿಶೀಲನೆ ಆಗಲಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೆಯಲ್ವಾ ಎನ್ನುವಂಥ ಗೊಂದಲ ಸೃಷ್ಟಿ ಅಭಿಮಾನಿಗಳಲ್ಲಿರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ನಮ್ಮ ಆರ್ಸಿಬಿ ಮ್ಯಾಚ್ಗಳು ನಡೀಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮನದಾಸೆಗಳು ಕೂಡ ಇರುವಂಥದ್ದು. ಹಾಗಾದರೆ ಈ ಒಂದು ಐಪಿಎಲ್ ಮ್ಯಾಚ್ಗಳ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಅನುಮತಿ ಕೊಡುತ್ತಾ? ಇಲ್ಲಿರುವಂಥ ಆಡಳಿತ ಮಂಡಳಿ ಸರ್ಕಾರದ ಮಟ್ಟದಲ್ಲಿ ಮನವಿಯನ್ನು ಸಲ್ಲಿಸುವಂಥ ಕೆಲಸ ಆಗಿದೆ. ಹಾಗೂ ಆರ್ಸಿಬಿ ಮಂಡಳಿ ವತಿಯ ಮ್ಯಾನೇಜ್ಮೆಂಟ್ ಮಂಡಳಿಯಿಂದ ಅಂದರೆ ಮ್ಯಾನೇಜ್ಮೆಂಟಿಂದಲೂ ಕೂಡ ಮನವಿಯನ್ನು ಸಲ್ಲಿಸುವಂಥ ಕೆಲಸ ಆಗಿದೆ. ಹಾಗಾದರೆ ಈ ಒಂದು ಸ್ಟೇಡಿಯಂ ಏನಿದೆಯೋ, ಬಡವಾಗಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ, ಬೆಂಗಳೂರಿನ ರಾಜ್ಯದ ಪ್ರತಿಷ್ಠಿತ ಸ್ಟೇಡಿಯಂನಲ್ಲಿ ಇಷ್ಟು ವರ್ಷ ಅದ್ಭುತವಾದಂಥ ಮ್ಯಾಚ್ಗಳು ಆಡ್ಕೊಂಡು ಬರ್ತಾಯಿದ್ರು. ಅಂತಾರಾಷ್ಟ್ರೀಯ ಮಟ್ಟ ಆಗ್ಬೋದು, ರಾಷ್ಟ್ರೀಯ ಮಟ್ಟದ ಮ್ಯಾಚ್ಗಳಾಗ್ಬೋದು, ಐಪಿಎಲ್ ಆಗ್ಬೋದು, ಬೇರೆ ಬೇರೆ ದೇಶಗಳು ಆಡುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮೇ ಬೇಕಾಗಿತ್ತು. ಆದರೆ ಈಗ ಕಳೆದ 8 ರಿಂದ 10 ತಿಂಗಳಿಂದ ಯಾವುದೇ ರೀತಿಯಾದಂಥ ಮ್ಯಾಚ್ಗಳಿಲ್ಲದೆ ಬಡವಾಗಿ ಇದೆ. ಈ ಒಂದು ಕಾರಣಕ್ಕಾಗಿಯೇ ಈ ಒಂದು ಸ್ಟೇಡಿಯಮ್ಮು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿತ್ತು. ಜೊತೆಗೆ ಆರ್ಸಿಬಿಯಿಂದಲೇ ಅತ್ಯದ್ಭುತವಾದಂಥ ಅಭಿಮಾನಿಗಳನ್ನು ಗಳಿಸಲಿಕ್ಕೂ ಕೂಡ ಇದೇ ಒಂದು ಸ್ಟೇಡಿಯಂ ಕಾರಣ ಆಗಿದೆ. ಈ ಮೂಲಕವಾಗಿ ಈ ಒಂದು ಜಾಗದಲ್ಲಿ ನಡೆದಂತಹ ಘೋರವಾದಂಥ ಘಟನೆ ಕಳೆದ 2025 ಸಂದರ್ಭದಲ್ಲಿ ಆರ್ಸಿಬಿ 18 ವರ್ಷಗಳ ಬಳಿಕ ಕಪ್ಪನ್ನು ಗೆಲ್ಲುತ್ತೆ. ಕಪ್ಪನ್ನು ಗೆದ್ದಾದ ಬಳಿಕ ತವರು ನೆಲದಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು. ಅಹಮದಾಬಾದ್ನಲ್ಲಿ ಫೈನಲ್ ಗೆದ್ದರೂ ಕೂಡ ಬೆಂಗಳೂರಿನಲ್ಲಿ ನಮ್ಮ ಅಭಿಮಾನಿಗಳಿಗೆ ಸಂತಸ ಮನೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಏಕಾಏಕಿ ಆರ್ಸಿಬಿ ತಂಡದಿಂದ ಮ್ಯಾನೇಜ್ಮೆಂಟಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂದೇಶವನ್ನು ಹಾಕ್ತಾರೆ. ಸಂದೇಶವನ್ನು ಹಾಕ್ತಿದ್ದಂಗೆ ಸಾವಿರಾರು ಜನ, ಲಕ್ಷಾಂತರ ಜನ ಅವತ್ತು ಬೆಳಗ್ಗಿನ ದಿನ ಇಲ್ಲಿ ಬಂದು ಕಾಯುವಂಥ ಕೆಲಸ ಆಗ್ತದೆ. ಅಹಮದಾಬಾದ್ನಿಂದ ಬರುವಂಥ ಒಂದು ಟೀಮ್ ಅಂದರೆ ನಮ್ಮ ಗೆದ್ದಂಥ ಟೀಮು ಬೆಂಗಳೂರಿಗೆ ಬರ್ತಿದ್ದಂಗೆ ಇಲ್ಲಿ ಲಕ್ಷಾಂತರ ಜನ ಸೇರುವಂಥ ಕೆಲಸ ಆಗುತ್ತೆ. ಮೊದಲಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರಬೇಕು ಅಥವಾ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಡಿ.ಕೆ. ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಶುಭಾಶಯಗಳನ್ನು ಹೇಳಬೇಕು, ಸಂತಸದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ಚಿನ್ನಸ್ವಾಮಿಯಿಂದ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಕೂಡ ಆಗುತ್ತೆ. ಅಲ್ಲೂ ಕೂಡ ಸಾವಿರಾರು ಜನ ಇಲ್ಲಿಂದ ಅಲ್ಲಿ ಸೇರುವಂಥ ಕೆಲಸ ಕೂಡ ಆಗುತ್ತೆ, ಲಕ್ಷಾಂತರ ಜನ ಸೇರುವಂಥದ್ದು ಆಗುತ್ತೆ. ಅದಾದ ಬಳಿಕ ವಿಧಾನಸೌಧ ಕಾರ್ಯಕ್ರಮ ಆಗ್ತಿದ್ದಂಗೆ ಚಿನ್ನಸ್ವಾಮಿಗೆ ಆ ಒಂದು ಗೆದ್ದಂಥ ಟೀಮು ವಿರಾಟ್ ಕೊಹ್ಲಿಯವರ ನೇತೃತ್ವದಲ್ಲಿ ಎಲ್ಲ ಒಂದು ಆಟಗಾರರು ಕೂಡ ಕೈಯಲ್ಲಿ ಕಪ್ ಎತ್ಕೊಂಡು ಇಲ್ಲಿ ಬಂದು ಸಂಭ್ರಮಾಚರಣೆ ಇನ್ನೇನು ಮಾಡಬೇಕು. ಆಗ ಬರೋಬ್ಬರಿ 11 ಅಭಿಮಾನಿಗೆ ಕಾಲು ತುಳಿತ ಆಗುತ್ತೆ. ಅದಾದ ಬಳಿಕ ಚಿನ್ನಸ್ವಾಮಿಗೆ ಕೆಟ್ಟ ಹೆಸರು ಬರುವಂಥ ಕೆಲಸ ಕೂಡ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈಗ ಇತ್ತೀಚೆಗಷ್ಟೇ ಚುನಾವಣೆ ಕೂಡ ಆಗಿತ್ತು. ವೆಂಕಟೇಶ್ ಪ್ರಸಾದ್ ಅವರು ಚುನಾವಣೆಯಲ್ಲಿ ಗೆದ್ದು ಭರ್ಜರಿ ಮತಗಳಿಂದ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಮ್ಯಾಚ್ಗಳನ್ನು ಮಾಡ್ತೇವೆ, ಅಂತಾರಾಷ್ಟ್ರೀಯ ಮಟ್ಟ ಆಗ್ಬೋದು, IPL ಮ್ಯಾಚ್ಗಳೆಲ್ಲವೂ ಕೂಡ ನಾವಿಲ್ಲಿ ತರ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಟ್ಟಾರೆಯಾಗಿ ಮತ್ತೆ ಈ ಒಂದು ಚಿನ್ನಸ್ವಾಮಿಯಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳು, IPL ಪಂದ್ಯಗಳು ಮತ್ತೆ ಬರುವಂಥ ಕೆಲಸ ಕೂಡ ಆಗುವಂಥ ಲಕ್ಷಣ ಬಹುತೇಕ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ NS ಗುಡಿಗೇರಿ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.